ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಬುಧವಾರ ಬೆಳಗ್ಗಿನ ವ್ಲಾಗ್ ಇದು. ಟೈಮ್ ಬಂದು ಒಂದು 7:30 ಆಗಿರ್ಬೋದು. ನಾವು ಹೋಗಿದ ತಕ್ಷಣ ಬಸ್ ಯಾವಾಗಲೂ ರೆಡಿ ಇದ್ದಂಗೆ ಇವತ್ತು ರೆಡಿ ಇತ್ತು. ಹೋಗಿ ಬಸ್ ಹತ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೋ. ಯಾಕಂದರೆ ಇದು ದಿನ ನಮ್ಮ ಅಭ್ಯಾಸ ಅನ್ನಿಸ್ಬೋದು. ದಿನ ಒಂದೇ ಥರ ವೀಡಿಯೋ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ನಾವು ದಿನ ವ್ಯಾಪಾರಕ್ಕೆ ಹೋಗಿ ಹೊಸ ಹೊಸ ಹಳ್ಳಿಗೆ ಹೋಗೋದ್ರಿಂದ ನಾವು ವೀಡಿಯೋ ಮಾಡ್ತೀವಿ. ಮನೇಲಿ ಕೂತ್ಕೊಂಡು ಒಂದೇ ಥರ ವೀಡಿಯೋ ಮಾಡಿದ್ರೆ ಯಾರು ನೋಡೋಲ್ಲ. ಯಾಕಂದರೆ ನಮ್ಮ ವೀಡಿಯೋ ಅಷ್ಟೊಂದು ಇನ್ನೂ ವ್ಯೂಸ್ ಹೋಗ್ತಾಯಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನನ್ನ ಪ್ರಯತ್ನ ನಾನು ಬಿಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಹಾಗೆ ಹೋಗ್ತಾಯಿದ್ದು ಈ ರೋಡು ಅಂದರೆ ಇದು ನಾವು ಇವತ್ತು ಬೇರೆ ರೋಡ್ ಹೋಗ್ತಾ ಇರೋದು. ತುಂಬ ಲಾಂಗ್ ಹೋಗ್ತಾ ಇದ್ದೀವಿ. ತುಂಬ ಲಾಂಗ್ ಅಂದರೆ ಒಂದು 40 ರೂಪಾಯಿ ಚಾರ್ಜ್ ಇರುತ್ತೆ. ಅಷ್ಟು ದೂರ ಹೋಗ್ತಾ ಇರೋದು. ನಮಗೇನು ಚಾರ್ಜ್ ತಾಳಲ್ಲ, ಆಧಾರ್ ಕಾರ್ಡ್ ಫ್ರೀ ಇದೆ. ಅಂದರೆ ಗಂಡು ಮಕ್ಕಳಿಗೆ ಒಂದು 40 ರೂಪಾಯಿ ಚಾರ್ಜ್ ಇರುತ್ತೆ. ಅಷ್ಟು ದೂರ ಇದು. ಬಸ್ ಎತ್ತಾಕತ್ತೀಲಿ ಗೊತ್ತಾ? ಬಸ್ ಎತ್ತಾಕ ಇವನು ಹಿಂದೆ ಕೂತಿದ್ದ ಸ್ಕೂಲ್ ಹುಡುಗ. ಅದಕ್ಕೆ ಮುಂದಕ್ಕೆ ಹೋಗಿ ಕೂತ್ಕೊಳ್ಳಪ್ಪ ಅಂತ ಹೇಳಿದೆ. ಹೋಗಿ ಕೂತ್ಕೋತು. ಇಲ್ಲಿ ನೋಡಿ, ಅಂದರೆ ಈ ಜಾಗದಲ್ಲಿ ಏನಂದರೆ ಒಂದೇ ಸರಿ ಈ ಊರಲ್ಲಿ ವ್ಯಾಪಾರ ಆಗಿದ್ದು ನನಗೆ. ಇದು ಸುಮಾರು ಸರಿ ಬಂದಿದ್ದು. ಈ ಊರಲ್ಲಿ ವ್ಯಾಪಾರನೇ ಆಗಲ್ಲ. ಅದೇನು ಅಂತಲೇ ಗೊತ್ತಿಲ್ಲ ನನಗಂತೂ. ಬೆಳಗ್ಗೆನ ಹೊತ್ಕೊಂಡು ಓಡಾಡ್ತಿದ್ದೀನಿ. ಏನು ವ್ಯಾಪಾರ ಇಲ್ಲ, ಏನಿಲ್ಲ. ಒಂದೊಂದು ದಿವಸ ಅಂತೂ ಫುಲ್ಲು ತಲೆಗೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ಆಗಲ್ಲ ಬೇರೆ, ಜಾಸ್ತಿ ಭಾರನೂ ಇಲ್ಲ ಈ ಬ್ಯಾಗು. ಒಂದು ಸ್ವಲ್ಪ ಬಟ್ಟೆ ಇವೆ. ಇದು ಹೊತ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿ ವ್ಯಾಪಾರ ಮಾಡೋದಕ್ಕೆ. ಆದರೂ 4 ಬಟ್ಟೆ ಇಟ್ಕೊಬಂದ್ರೆ ಯಾರು ತೊಗೋತಾರೆ ಅಂತ ನನಗೆ ನಗು ಬರ್ತಾಯಿತ್ತು. ನಾನು ಬರಲ್ಲ ಅಂದರೂ ಕರ್ಕೊಬತ್ತು ನಮ್ಮಮ್ಮ. ಇದು ನೋಡಿ ದೇವಸ್ಥಾನ, ಹಳ್ಳಿ ಕಡೆ ಈ ಥರ ದೇವಸ್ಥಾನ ಇರುತ್ತೆ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹಳೆ ಕಾಲದ ದೇವರುಗಳು. ಹಾಗೆ ಈ ಊರೆಲ್ಲ ಕೂಗಿದ್ರೂ ನನ್ನನ್ನು ಯಾರೂ ಕರೆದಿಲ್ಲ. ಬಾರಮ್ಮ ನೀನೇನು ತಂದಿದ್ದೀಯ ಅಂತಲೂ ಕರೆದಿಲ್ಲ. ಹೇಳ್ಬೇಕಾದ್ರೆ ಸಾಮಾನ್ಯವಾಗಿ ಈ ಊರಲ್ಲಿ ಫಸ್ಟ್ ಟೈಮ್ ನಾನು ಹೊಸ್ದಾಗಿ ಬಂದಿದ್ದೆ. ಆವಾಗ ಮಾತ್ರ ಒಂದು 2,000 ರೂಪಾಯಿ ವ್ಯಾಪಾರ ಮಾಡಿ. ಅದು ಬಿಟ್ಟರೆ ಇವತ್ತವರೆಗೂ ಈ ಊರಲ್ಲಿ ನಾನು ಬೋಡಿನೇ ಮಾಡಿಲ್ಲ ಹೇಳ್ಬೇಕಾದ್ರೆ. ಅದಕ್ಕೆ ನಾನು ಇವ್ರಿಗೆ ಬರಲ್ಲ ಅಂತೀನಿ ನಮ್ಮ ಅಮ್ಮನಿಗೆ. ನಮ್ಮ ಅಮ್ಮ ಆದರೂ ಕರ್ಕೊಬಂದ್ಬಿಡುತ್ತೆ. ಬಾ ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು. ಅಂದರೆ ಮನೇಲಿರೋದಕ್ಕೂ ಬೇಜಾರಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬರೋದು ನಾನು. ಇಲ್ಲೂ ಅಷ್ಟೇ ಸುಮ್ಮನೆ ಬಂದು ಕೂತ್ಕೊಂಡೆ ಒಂದು ಕಡೆ. ಬಟ್ಟೆ ಇಲ್ಲ, ಏನಿಲ್ಲ. ಒಂದು 4 ಬಟ್ಟೆ ತೊಗೊಬಂದ್ರೆ ನನ್ನ ಹತ್ರ ಯಾರು ಬಟ್ಟೆ ತಗೋತಾರೆ? ಸುಮ್ಮನೆ ಈ ಊರೆಲ್ಲ ಸುತ್ತಿದ್ರು 1 ರೂಪಾಯಿ ವ್ಯಾಪಾರ ಇಲ್ಲ. ಮತ್ತು ಯಾರು ನನ್ನನ್ನು ಕರೆದೂ ಇಲ್ಲ. ನನಗೆ ಬೇಜಾರಾಗೋಯ್ತು. ಅದಕ್ಕೆ ಬಂದು ಸುಮ್ಮನೆ ಇಲ್ಲಿ ಕೂತಿದ್ದೀನಿ ಬ್ಯಾಗ್ ಇಟ್ಕೊಂಡು. ಮತ್ತು ಈ ರೋಡಲ್ಲಿ ಹೋಗ್ಬೇಕು ನಾವೀಗ. ನೆಕ್ಸ್ಟ್ ಇದೇ ರೋಡಲ್ಲಿ ಹೋಗಬೇಕು. ಅಲ್ಲಿವರೆಗೂ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ. ಯಾಕಂದರೆ ನಮ್ಮ ಅಮ್ಮ ವ್ಯಾಪಾರ ಮಾಡೋಕ್ಕೆ ಹೋಗಿದ್ದಾರೆ. ಅಂದರೆ ಅವ್ರಿಗೆಲ್ಲ ವ್ಯಾಪಾರ ಆಗುತ್ತೆ. ಅವರಂದರೆ ಇದೇ ಊರಿಗೆ ಬರ್ತಾರೆ ಹೋಗ್ತಾರೆ ಯಾವಾಗಲೂ. ಹಾಗಾಗಿ ಅವ್ರಿಗೆ ಜನ ಪರಿಚಯ ಇದ್ದಾರೆ. ಅದಕ್ಕೋಸ್ಕರ ಅವ್ರು ವ್ಯಾಪಾರ ಮಾಡ್ಕೊಂಡು ಬರೋವರೆಗೂ ನಾನು ಇಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತಿದ್ದೀನಿ. ನೋಡೋಣ, ಅವ್ರು ಬಂದಮೇಲೆ ಮತ್ತೆ ಮುಂದಿನ ಊರಿಗೆ ಹೋಗಬೇಕಾಗುತ್ತೆ. ಹೋಗಿ ಆ ಊರಲ್ಲಿ ವ್ಯಾಪಾರ ಆದರೆ ಸರಿ, ಇಲ್ಲಾಂದರೆ ಬಸ್ ಬರುತ್ತೆ 11:15ಗೇನೋ. ಆ ಬಸ್ ಹತ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅದು ಬಟ್ಟೆನೇ ಇಲ್ಲ. ನಾನು ಹಂಗೂ ಅಂದೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯ ಬಾ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಬಂದರು. ಇಲ್ಲಿ ನೋಡಿದ್ರೆ ಈ ಥರ ಆಗ್ತಾಯಿದೆ. ನೋಡೋಣ. ಅಷ್ಟರಲ್ಲಿ ನಮ್ಮ ಅಮ್ಮ ಬತ್ತು ಸರಿ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೋ. ಮತ್ತು ಇಲ್ಲಿ ನೋಡಿ ಕೊಬ್ಬರಿ ಸುಲಿತಾವ್ರೆ. ನಾನು ತೆಂಗಿನಕಾಯಿ ಅನ್ಕೊಬಿಟ್ಟೆ ಫಸ್ಟು. ಇದೆಲ್ಲ ಕೊಬ್ಬರಿ ಸುಲಿತಾರೋದು. ಆದ್ರೂ ಈ ಚಿಪ್ಪಿಗೆ ಏನು ಡಿಮ್ಯಾಂಡ್ ಇದೆ ಅಂದರೆ ಒಳ್ಳೆ ಚಿನ್ನ ಕಾಪಾಡ್ದಂಗೆ ಕಾಣ್ಪಡ್ತಾ ಇದ್ದಾರೆ ಆ ಚಿಪ್ಪನ್ನು. ಒಂದಿಷ್ಟುದ ಚಿಪ್ಪಿಟ್ಟು ಎಲ್ಲಾದರೂ ಬಿದ್ದಿದ್ರೂ ಹೆಂಗೆ ಎತ್ಕೊಂಡೋಗಿ ಇಡ್ತಾ ಇದ್ದಾರೆ ಗೊತ್ತಾ? ಅದು ಎಷ್ಟು ಇದು ರೈಟ್ ಇದೆಯೋ ಏನೋ ಗೊತ್ತಿಲ್ಲ. ಮನೆಗಳ ಹತ್ರ ಬರ್ತಾರೆ 3 ರೂಪಾಯಿ 4 ರೂಪಾಯಿ ಅಂತ. ನನ್ನ ಪ್ರಕಾರ ಏನು ಒಂದು ಚಿಪ್ 10 ರೂಪಾಯಿ ಇರ್ಬೋದು ಅಂತ ಅನ್ಕೋತೀನಿ ನಾನು. ಅಷ್ಟು ಜೋಪಾನ ಮಾಡ್ತಾಯಿದ್ದಾರೆ. ಮತ್ತು ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜಾಸ್ತಿ ಬರೋದು ಇದೇ ಊರಿಗೆ ವ್ಯಾಪಾರಕ್ಕೆ ನಾನು. ಈ ಊರು ಹೇಳ್ಬೇಕಾದ್ರೆ ಒಂಥರ ಫೇವ್ರೇಟ್ ಊರು ನಮಗೆ ಯಾವಾಗಲೂ. ಆದರೆ ಈ ಊರಲ್ಲಿ ವ್ಯಾಪಾರ ಆಗಲ್ಲ. ಪಕ್ಕದೂರಲ್ಲೂ ಅಷ್ಟೇ ವ್ಯಾಪಾರ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಬರೋದೇ ಈ ಕಡೆ ನಾನು. ಒಂದೇ ರೂಟಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಜಾಸ್ತಿ ನಾನು ಇದುವರೆಗೂ ಬಂದಿರೋದೇ ಈ ಊರು. ಹಂಗೆ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದೆ ಮಾತಾಡಿಕೊಂಡು. ಆದರೆ ನಮ್ಮ ಅಮ್ಮನೇ ಏನೇನೋ ಮಾತಾಡ್ತಾಯಿದ್ರು. ನಮ್ಮ ಅಮ್ಮ ವೀಡಿಯೋದಲ್ಲೆಲ್ಲ ಬರೋದಿಲ್ಲ. ಹಾಗಾಗಿ ನಾನು ಅವ್ರನ್ನ ತೋರಿಸೋದಿಲ್ಲ ಅಷ್ಟೇ. ಮತ್ತು ಇಲ್ಲೋದು ನೋಡಿ ಪುಟ್ಟು ಕರು. ಈ ನಡುವೆ ಬರೀ ಪುಟ್ಟ ಕರುಗಳೇ ಕಾಣಿಸ್ತವೆ. ನೋಡೋಕೆ ಎಷ್ಟು ಚೆನ್ನಾಗಿರ್ತಾವೆ ನೋಡಿ. ಮತ್ತು ನೋಡಿ ಇದಕ್ಕೆ ಕೊಂಬಿಲ್ಲ ಎರಡುವೆ. ಅದೇನು ಕೊಂಬು ಏನು ಕಿತ್ತಾಕೋರು ಅಥವಾ ಏನು ಗೊತ್ತಿಲ್ಲ ನನಗಂತೂ. ಅದು ನೋಡಿ ಅರಿಶಿನ ಎಲ್ಲ ಮೆತ್ತಿರೋದು ನೋಡಿದ್ರೆ ನನಗೆ ಯಾಕೋ ಹಂಗೆ ಅನ್ನಿಸ್ತೈತೆ ನೋಡಿ. ಸಖತ್ ಬೇಜಾರಾಯಿತು. ನೋಡೋಕೆ ಎಷ್ಟು ಚೆನ್ನಾಗೈತೆ ನೋಡಿ. ಸಣ್ಣ ಕೊಂಬಿರ್ತವೆ. ಆದರೂ ಇದಿಲ್ಲ ಇದಕ್ಕೆ. ಅದು ಏನಾಗೈತೇನೋ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೇನು ಕೇಳೋಕ್ಕೋಗಿಲ್ಲ. ಅವ್ರು ನಮ್ಮ ಅಮ್ಮನ ಹತ್ರ ಏನೋ ತಗೋತಾಯಿದ್ರು. ನಾನು ನನ್ನಷ್ಟಕ್ಕೆ ನಾನು ಸೀದಾ ಹೋಗ್ತಾ ಇದ್ದೆ. ಆಮೇಲೆ ನನ್ನೂ ಕರೆದ್ರು ಅವರು. ಆಮೇಲೆ ಇಲ್ಲ ಟೈಮ್ ಇಲ್ಲ ನನಗೆ, ಇನ್ನೊಂದು ದಿವಸ ತಗೋತೀನಿ ಬನ್ನಿ ಅಂತ ಅಂದರು.
ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಕ್ಕದೂರಿಗೆ ಬಂದು ಪಕ್ಕದೂರಿಗೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗಿ ಇಲ್ಲಿ ಅಷ್ಟೇ ಕೂಗದೆ ಯಾರೂ ಕರೆದೇ ಇಲ್ಲ. ಅಯ್ಯೋ ನನಗೆ ಗೊತ್ತಾಯ್ತು, ನನ್ನ ಮನಸ್ಸು ಹೇಳುತ್ತೆ ಒಂದು 9 ಗಂಟೆ ಒಳಗಡೆ ಯಾರಾದರೂ ಬೋಣಿ ಮಾಡಿದ್ರೆ ಬೋಣಿ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ. ಇಲ್ಲಿ ಒಂದು ಜಾಗದಲ್ಲಿ ಮಾತ್ರ 3 ನೈಟಿ ಮಾರಿದೆ 500 ರೂಪಾಯಿಗೆ. 3 ನೈಟಿ ಮಾರಿಬಿಟ್ಟು ಇಲ್ಲಿ ಸುಮ್ಮನೆ ಕೂತಿದ್ದೀನಿ ಬ್ಯಾಗ್ ಇಟ್ಕೊಂಡು. ನಮ್ಮಮ್ಮ ಅಲ್ಲೊಂದು ಕಡೆ ವ್ಯಾಪಾರ ಮಾಡ್ತಾಯಿದ್ದೆ, ನಾನು ಮಾತ್ರ ಸುಮ್ಮನೆ ಇಲ್ಲಿ ಫೋನ್ ಹಿಡ್ಕೊಂಡು ನೋಡ್ಕೊಂಡು ಸುಮ್ಮನೆ ಕೂತಿದ್ದೀನಿ. ಇನ್ನೇನು ಹೋಗ್ತೀವಿ, ಬಸ್ ಬರುತ್ತೆ ಹೋಗ್ತೀವಿ ಅಂದರೆ ಪಕ್ಕದೂರ್ಗೆ ಹೋಗ್ಬೇಕು. ಇಲ್ಲೇನು ಬಸ್ ಬರೋಲ್ಲ, ಪಕ್ಕದೂರ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಹೋಗಬೇಕಾಗುತ್ತೆ. ಈಗ ಸದ್ಯಕ್ಕೆ ಹೇಳ್ಬೇಕಾದ್ರೆ ಇಲ್ಲಿ ಬಸ್ ಇಲ್ಲ ಏನಿಲ್ಲ, ಸುಮ್ಮನೆ ನಾವು ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಕು ಮಾಡ್ತಾಯಿದ್ದೀನಿ ಅಷ್ಟೇ. ಬರಲ್ಲ ಅಂದರೂ ಕರ್ಕೊಬರ್ತಾರೆ, ಇವಾಗ ಅನ್ಭವಿಸ್ಲಿದ್ದಾಳೆ. ಅದನ್ನು ತಾಂಡಿದ್ದೆ ನಾನು ಪುಣ್ಯ ಅಂತ ಅಂದ್ಕೊಂಡೆ. ಯಾಕಂದರೆ ಲಾಸ್ಟ್ ಟೈಮಲ್ಲಿ ಯಾರೂ ತಾಂಡಿರಲ್ಲಪ್ಪ, ಬೇಜಾರಲ್ಲಿ ಕೂತಿದ್ದೀನಿ ಅಂತ ಅಂದ್ಕೊಂಡಾಗ ಅವರೊಂದು 3 ನೈಟಿ ತಾಂಡ್ರು. ಮತ್ತು ಈ ಮನೆಯವರು ನಾನು ಅಲ್ಲಿ ಕೂತಿದ್ದೆ ಬಸ್ ಹತ್ತಕ್ಕೆ, ಅಲ್ಲಿಂದ ಕರ್ಕೊಬಂದುಬಿಟ್ಟು ನನ್ನ ಹತ್ರ 4 ಪೆಟ್ಟಿಕೋಟ್ ತಾಂಡ್ರು. ಪರವಾಗಿಲ್ಲ, ದೇವ್ರು ಎಲ್ಲೋ ಒಂದು ಕಡೆ ಕಂಡುಬಿಟ್ಟ ಅಂತ ಅಂದ್ಕೊಂಡು. ಅಂದರೆ ಏನಾಗುತ್ತೆ ಅಂದರೆ ಬರೀ ಕೈಲಿ ಹೋಯ್ತಾ ಇರ್ತೀವಿ, ಅವಾಗ ಯಾರಾದರೂ ಹಿಂಗೆ ಕರೆದು ಇದು ಮಾಡಿದ್ರೆ ಖುಷಿ ಆಗುತ್ತೆ ವ್ಯಾಪಾರ ಮಾಡಿದ್ರೆ. ಆಮೇಲೆ ಅವರೇ ನನಗೊಂದು ರೊಟ್ಟಿ ಕೊಟ್ಟರು, ತಿಂಡಿ ತಿಂದ ಅಂತ ಕೇಳಿದ್ರು, ಇನ್ನೂ ತಿಂದಿಲ್ಲ ಅಂತ ಹೇಳಿದ್ದಕ್ಕೆ ನಾನು ರೊಟ್ಟಿ ಕೊಟ್ಟರು. ಅದರಲ್ಲಿ ನಾನು ಅರ್ಧ ರೊಟ್ಟಿ ನಮ್ಮ ಅಮ್ಮನ ಕೊಟ್ಬಿಟ್ಟು ನಾನು ಅರ್ಧ ರೊಟ್ಟಿ ತಿಂತಾಯಿದ್ದೆ. ರೊಟ್ಟಿ ಮತ್ತು ಟೊಮೊಟೊ ಖಾರ ಉಪ್ಪಿನಕಾಯಿ ಇಷ್ಟು ಕೊಟ್ಟರು. ಆಮೇಲೆ ತಿಂಡಿ ತಿಂತಾಯಿದ್ನಲ್ಲ, ಆ ಮನೆಯವರು ಗುಲಾಬಿ ಹೂಗಳು ಬಿಟ್ಟಿದ್ದಾವೆ ಅವರು ಫುಲ್ಲು ತೋಟ ತುಂಬ, ಅವರೊಂದು 3 ಕೊಟ್ಟರು. ಅವ್ರು ಯಾವಾಗಲೂ ಕೊಡ್ತಾರೆ, ನಾವು ಬಂದಾಗೆಲ್ಲ ನೋಡ್ಬೋದು ನೀವು, ಈ ಊರಿಗೆ ಬಂದಾಗೆಲ್ಲ ನಾನು ಬರೀ ಗುಲಾಬಿ ಹೂ ಮುಡ್ಕೊಂಡು ಹೋಯ್ತಾನೆ ಇರ್ತೀನಿ, ಯಾಕಂದರೆ ಅವ್ರು ಕೊಡ್ತಾರೆ ನಮಗೆ. ಸರಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ನೋಡ್ತಾ ಇದ್ದೆ. ಹೇಳ್ಬೇಕಂದ್ರೆ ಈ ಊರಿನ ಜನ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆಯವರು. ನಾನು ತುಂಬ ಊರಿಗೆ ಹೋಗ್ತೀನಿ, ಆದರೆ ಈ ಊರ ಜನ ಮಾತ್ರ ತುಂಬ ಒಳ್ಳೆಯವರು. ಹೇಳ್ಬೇಕಂದ್ರೆ ಅಂದರೆ ಒಂಥರ ಕಷ್ಟ ಸುಖನ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಕೆಲವರು ಒಂದೊಂದು ಕಡೆ ಒಂದೊಂದು ಥರ ಮಾತಾಡ್ತಾರೆ. ಆದರೆ ಇಲ್ಲಿ ಮಾತ್ರ ನನಗೆ ಹೇಳ್ಬೇಕಂದ್ರೆ ಈ ಊರಂದರೆ ತುಂಬ ಇಷ್ಟ. ಮತ್ತು ನಾವು ಆ ಊರಲ್ಲಿ ಕುತ್ಕೊಂಡು ಬಸ್ ಬಂದಿಲ್ಲ ಎಷ್ಟೊತ್ತಾದ್ರೂ. ಸರಿ ಅಂತ ಹೇಳ್ಬಿಟ್ಟು ಪಕ್ಕದೂರಿಗೆ ನಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಯಾವ ಊರಂದರೆ ನಾನು ಲೈವ್ ನೋಡೋರಿಗೆ ಗೊತ್ತು. ಈ ರೋಡಲ್ಲಿ ನಾನು ಸುಮಾರು ಸರಿ ಲೈವ್ ಮಾಡಿದ್ದೀನಿ. ಈ ಹಳೆ ಬಾವಿ, ಆಮೇಲೆ ಇಲ್ಲಿ ಹಳೇ ದೇವಸ್ಥಾನ ಇದೆ ನೋಡಿ ಪಕ್ಕದಲ್ಲೊಂದು, ಇದನ್ನೆಲ್ಲ ತೋರಿಸಿದ್ದೀನಿ ನಾನು. ಅಂದರೆ ನನ್ನ ಹಳೆ ವಿಡಿಯೋ ನೋಡೋರಿಗೆ ಗೊತ್ತು. ಯಾಕಂದರೆ ಈ ವಿಡಿಯೋ ಈ ಜಾಗದಲ್ಲಿ ಇದು 3ನೇ ಸರಿ ನಾನು ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ಲೈವ್ ಜಾಸ್ತಿ ಈ ಜಾಗದಲ್ಲಿ ಓಡಾಡ್ಬೇಕಂದ್ರೆ ನಾನು ಜಾಸ್ತಿ ಲೈವ್ ಮಾಡ್ತಿದ್ದೆ, ಆದರೆ ಇವತ್ತು ನಾನು ಇಲ್ಲಿ ಲೈವ್ ಮಾಡಿಲ್ಲ, ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ಹೇಳ್ಬೇಕಂದ್ರೆ ಈ ಊರಲ್ಲೂ ಅಷ್ಟೇ, ಇದು ಅಕ್ಕಪಕ್ಕ 3 ಊರುಗಳು 3-4 ಊರುಗಳಿದ್ದಾವೆ. ಅಂದರೆ ಎಲ್ಲ ಒಂದೊಂದು 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅದರಲ್ಲಿ ನಡ್ಕೊಂಡು ಹೋಗಿ ಬರಬೇಕು. ಮತ್ತು ಇಲ್ಲಿ ಬಂದೆ, ಇವಾಗ ಬಸ್ ಸ್ಟಾಪ್ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಬಸ್ ಸ್ಟಾಪೇ ಇರಲಿಲ್ಲ ಹೇಳ್ಬೇಕಂದ್ರೆ, ಸುಮ್ಮನೆ ಬಿಸಿಲಲ್ಲಿ ನಿಂತ್ಕೋಬೇಕಿತ್ತು. ಇವಾಗ ಹೆಂಗೋ ಬಸ್ ಸ್ಟಾಪ್ ಕೊಟ್ಬಿಟ್ಟವ್ರೆ. ಈ ಊರಲ್ಲಿರೋ ತಾತಗಳೆಲ್ಲ ಈ ಬಸ್ ಸ್ಟಾಪಲ್ಲೇ ಕುತ್ಕೊಬಿಟ್ಟವ್ರೆ. ಅವರವರೇ ಜಗಳ ಆಡ್ಕೊಂಡು ಈ ಬಸ್ ಸ್ಟಾಪ್ ಕಟ್ಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿದ್ರು. ಹಂಗೆ ಹಿಂಗೆ ವಯಸ್ಸಾದ ಮುದುಕರೆಲ್ಲ ಇಲ್ಲೇ ಇರ್ತಾರೆ, ಅವರವರೇ ಕಿತ್ತಾಡ್ಕೊತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಕೂತಿದ್ದೋ ಅಷ್ಟರಲ್ಲಿ ಬಸ್ ಹತ್ಕೊಂಡು ಬಂದು. ಆಮೇಲೆ ನಮ್ಮ ಅಮ್ಮ ಹೇಳ್ತಾಯಿತ್ತು, ಇವತ್ತು ನಿನಗೆ ವ್ಯಾಪಾರ ಆಗ್ದಿರೋದು ನೋಡಿ ನನಗೆ ತುಂಬ ಬೇಜಾರಾಯಿತು ಅಂತ ಹೇಳ್ಬಿಟ್ಟು. ಆಮೇಲೆ ನಾನಂದೆ, ಇಲ್ಲ ಇಷ್ಟ ಆಯಿತು ಅಂದಿದ್ದಕ್ಕೆ ನಮ್ಮ ಅಮ್ಮ ಹೋಗ್ಲಿ ಬಿಡು, ದೇವರೆಲ್ಲ ಒಂದು ಕಡೆ ಕೊಡ್ತಾನೆ, ಒಂದು ದಿವಸ ಆಗುತ್ತೆ ಒಂದು ದಿವಸ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತಂದರು. ಮತ್ತು ಹಾಗೆ ಬಸ್ ಮುಂದೆ ಬಂತು. ಇಲ್ಲಿ ನೋಡಿ ರೋಡ್ ಸೈಡ್ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ. ಇತ್ತೀಚಿಗಂತೂ ಭಾಳ ನೋಡ್ತೀನಿ ನಾನು, ಇದನ್ನು ಕಡಿದ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ತುಂಬ ದೊಡ್ಡ ಮರಗಳು, ಹಳೆ ಮರಗಳಿದಾವಲ್ಲ ಅದನ್ನೇ ಕಡಿತಾ ಇರ್ತಾರೆ. ಅಲ್ಲಿಂದ ಬಸ್ ಇಳಿದ್ಬಿಟ್ಟು ಬಂದು ಹಾಗೆ ಅಲ್ಲಿ ಕಲ್ಲಂಗಡಿ ಹಣ್ಣು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದು. ಇದು 10 ರೂಪಾಯಿ ಒಂದು ಪೀಸು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತಂದು ಸುಲಿಸ್ಕೊಂಡಿತ್ತು ನಮ್ಮ ಅಮ್ಮ. ಹಳ್ಳೀಲಿ ಒಂದು 100 ರೂಪಾಯಿಗೆ 3 ತಾಂಡಿತ್ತು, ಯಾಕಂದರೆ ಈ ಕಡೆ ಎಲ್ಲ ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಹಾಗೆ ಅವರೆಕಾಯಿ ತೊಗೊಬಂದು ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟೇ ಇವತ್ತಿನ ವ್ಲಾಗಲ್ಲಿ ಇನ್ನೇನಿಲ್ಲ ಅಂತ ಹೇಳ್ದೆ. ಟೊಮೊಟೊ ಮತ್ತು ಪುದೀನನೂ ತಂದಿದ್ದೆ, ಮನೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.